ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಹತ್ರ ಮಾತಾಡ್ತಿದ್ದೀರಾ? ಇಲ್ಲ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತಿದ್ದೀನಿ. ಅಕ್ಕ, ನಂಗೆ ಗೊತ್ತು ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ. ಆಮೇಲೆ ಅವಾಗ ಆಗಿದ್ದ ಘಟನೆ ಬಗ್ಗೆ ನಿಮ್ಗೆ ಬೇಜಾರಾಗಿದೆ ಅಂತ. ಆದರೆ ದೇವ್ರ ದಯದಿಂದ ನಾನು ಸೈನ್ ಹಾಕಿರೋದು ವಿಚ್ಛೇದನ ಪತ್ರಕ್ಕಲ್ಲ ಅಂತ ಗೊತ್ತಾದ್ಮೇಲೆ ಸಮಾಧಾನ ಆಯಿತು. ನಿನಗೆ ಸಮಾಧಾನ ಆಗಿರ್ಬೋದು ದೀಪ, ಆದರೆ ನಿನ್ನನ್ನು ಈ ಮನೆಯಿಂದ ಯಾರು ಯಾವಾಗ ಬೇಕಾದರೂ ಆಚೆ ಹಾಕ್ಬೋದು ಅಂತ ನನಗೆ ಗಾಬರಿ ಆಗ್ತಿದೆ. ನಾನು ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ, ಈ ಮನೇಲಿ ಇರೋರು ನೀನು ಅನ್ಕೊಂಡಿರೋಷ್ಟು ಒಳ್ಳೆಯವರಲ್ಲ ಅಂತ. ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತಲ್ಲ, ಅದೇ ಥರ ಇಲ್ಲೂ ಇದೆ. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಂಗೆ ಗೊತ್ತಕ್ಕ. ಈಗ ಸ್ವಲ್ಪ ಹೊತ್ತು ಮುಂಚೆನೇ ಅವ್ರ ಹತ್ರ ಹೋಗಿ ನನ್ನ ಈ ಮನೆಯಿಂದ ಕಳಿಸ್ಬಿಡಿ ಅಂತ ಕೇಳ್ಕೊಂಡು ಬಂದೆ. ಅದಕ್ಕೇನಂದ್ರು ಅವರು? ಏನೂ ಮಾತಾಡಲಿಲ್ಲ. ಒಂದು ವೇಳೆ ಹೊರಗಾಕೋ ಸಂದರ್ಭ ಬಂದರೆ ಏನು ಮಾಡ್ತೀಯ? ಹಾಗಾಗಲ್ಲ ಅನ್ಕೊಂಡಿದ್ದೀನಿ. ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ದೀಪ. ಸ್ವಲ್ಪನಾದ್ರೂ ಸ್ವಾರ್ಥಿ ಆಗಿರ್ಬೇಕು. ಇದೆಲ್ಲ ನಿನಗೆ ಯಾವಾಗ ಅರ್ಥ ಆಗುತ್ತೆ? ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ. ಆದ್ರೆ ನನ್ನನ್ನು ಹೊರಗಾಕೋದ್ರಿಂದ ಯಾರಿಗೇನು ಲಾಭ ಸಿಗತ್ತೆ? ನಾನಿಲ್ಲಿ ಸೊಸೆ ಆಗಿಲ್ಲ, ಕೆಲ್ಸದೊಳಗೆ ಇದ್ದೀನಿ. ಆ ಥರ ಸಂದರ್ಭ ಬರಲ್ಲ ಅನ್ಸುತ್ತೆ. ಒಂದ್ ವೇಳೆ ಸಂದರ್ಭ ಬಂದ್ರೆ ಏನ್ ಮಾಡ್ತೀಯ? ಅದು ಬಂದ್ರೆ ನೋಡ್ಕೊಳ್ಳೋಣ ಅಕ್ಕ. ಈಗ ಆರಾಮಾಗಿರೋಣ. ನನ್ನಿಂದ ಸುಮ್ಮನೆ ನಿಮ್ಗೆ ತೊಂದರೆ ಆಗ್ತಾನೆ ಇರುತ್ತೆ. ಅದೆಲ್ಲ ಏನೂ ಇಲ್ಲ. ಸರಿ, ಟೈಮ್ ಆಯ್ತು, ನೀನು ಹೋಗಿ ಮಲ್ಕೋ, ನಾನು ಹೋಗಿ ಮಲಗ್ತೀನಿ. ಅತ್ತೆ, ಇವತ್ತಾಗಿದ್ದ ಘಟನೆಯಿಂದ ಅರ್ಚನಾ ಅಕ್ಕ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಎಲ್ಲಿ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅಷ್ಟಕ್ಕೂ ಅದಷ್ಟು ಸುಲಭ ಅಲ್ಲ ಅಲ್ವಾ? ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಈ ಮನೆಯಲ್ಲಿ ನಂದೇನ್ ಸ್ಥಾನ ಅಂತ ಎಲ್ರಿಗೂ ಗೊತ್ತು. ನನ್ನಿಂದ ಯಾರಿಗೂ ತೊಂದರೆ ಆಗಲ್ಲ. ಅಂಥದ್ರಲ್ಲಿ ನನ್ನನ್ನು ಯಾಕೆ ಈ ಮನೆಯಿಂದ ಆಚೆ ಹಾಕ್ತಾರೆ? ಒಂದ್ ವೇಳೆ ನೀವಿದ್ದಿದ್ರೆ ನನ್ನ ಚೆನ್ನಾಗಿ ನೋಡ್ಕೋತಿದ್ರಲ್ವಾ? ಅರ್ಚನಾ ಅಕ್ಕ ತರಾನೆ ನಿಮ್ಗೂ ನನ್ ಕಂಡ್ರೆ ತುಂಬಾ ಪ್ರೀತಿ ಇರ್ತಿತ್ತಲ್ವಾ? ಖಂಡಿತ ಇಲ್ಲ. ನಮ್ಮಮ್ಮ ಇದ್ದಿದ್ರು ಅಷ್ಟೇ, ಅದಕ್ಕೆ ತರನೇ ನನ್ನಿಷ್ಟು ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಹೇಗೆ ನಿಮ್ಮನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ವೋ ಹಾಗೆ ನಮ್ಮಮ್ಮನ ಒಪ್ಕೋತಾ ಇರಲಿಲ್ಲ. ಸರಿ ಬಿಡಿ, ಅವ್ರು ಒಪ್ತಿದ್ರ ಇಲ್ವಾ ಅಂತ ಕೇಳಕ್ಕೆ ಅವ್ರಿಲ್ಲ ಅಲ್ವಾ? ಈಗ ಯಾಕೆ ಆ ಮಾತು? ಯಾಕೆ ಅಂದರೆ ನಮ್ಮ ತಾಯಿ ನೆನ್ಸ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಏನೇನೋ ಮಾತಾಡ್ಕೊಳ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತೆ. ಅದು ಅಲ್ಲದೆ ಅತ್ತಿಗೆ ಹತ್ರ ಹೋಗಿ ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಡಿ ಅಂತ ಆರ್ಡರ್ ಮಾಡಿದ್ರಂತೆ. ಅಯ್ಯೋ, ನಾನು ಯಾಕೆ ನಿಮ್ಮ ಅತ್ತಿಗೆ ಹತ್ರ ಆ ಥರ ಮಾತಾಡ್ಲಿ? ಅತ್ತಿಗೆ ಹತ್ರ ನೀವು ಮಾತಾಡಿದ್ದು ಸರಿ ಇರಲಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇದೇ ಲಾಸ್ಟ್. ಇನ್ನೊಂದು ಸರ್ತಿ ನೀವು ಅವ್ರ ವಿರುದ್ಧವಾಗಿ ಮಾತಾಡೋದಾಗ್ಲಿ ಅವ್ರಿಗೆ ಎದುರು ಉತ್ತರ ಕೊಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾಕೆ ಹೆದರ್ಸ್ತಿದ್ದೀರಾ? ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೋಡಿ, ನಾನು ನಿಮ್ಗೇನು ಹೇಳನೋ ಅದನ್ನೇ ಅವ್ರಿಗೂ ಹೇಳಿದ್ದು. ನಮ್ಮ ಅಪ್ಪ ಅಮ್ಮ ನಾನಿಲ್ಲಿ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನಾನಿಲ್ಲಿ ಕೆಲ್ಸದೋಳ್ ಥರನೇ ಇರ್ತೀನಿ. ಅಲ್ಲಿ ಯಾವ ವಿಷಯನೂ ಹೇಳ್ಬೇಡಿ, ನನ್ನ ಮನೆಯಿಂದ ಕಳಿಸ್ಬೇಡಿ ಅಂತ ಕೇಳ್ಕೊಂಡೆ ಅಷ್ಟೇ. ಅದಕ್ಕೆ ಅವರು ಏನು ಜೋರಾಗಿ ಮಾತಾಡ್ತಿದ್ದೀಯಾ ಅಂತ ಹೇಳಿದ್ರು. ನಾನು ಏನೂ ಹೇಳಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ಯಾರು ಏನು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೊತೆ ನೀವು ಬಾಳೋದು ಕನಸಿನ ಮಾತು. ನೀವು ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋರೆ ಅನ್ನೋದನ್ನು ಮರಿಬೇಡಿ. ಆ ಸಮಯ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ಮನೆ ಬಿಟ್ಟು ಹೋಗೋಕ್ಕಂತೂ ರೆಡಿಯಾಗಿ. ಎಲ್ಲದನ್ನೂ ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡಿ ನನಗೆ ಮೇಲ್ ಮಾಡಿ, ನಾನು ನೋಡ್ತೀನಿ. ಐ ಚೆಕ್. ಇಡಿಯಟ್, ಕಣ್ ಕಾಣಿಸಲ್ವೇನ ನಿನಗೆ?
ಗೊತ್ತಾಗ್ಲಿಲ್ಲ, ಕ್ಷಮಿಸಿ. ದಾರಿಲಿ ಹೋಗುವಾಗ ಬೆಕ್ಕ ಅಡ್ಡ ಬಂದರೆ ಕೆಲಸ ಆಗಲ್ಲ ಅಂತಾರಲ್ಲ, ಹಾಗೆ ನಾನು ಒಳ್ಳೆ ಕೆಲಸಕ್ಕೆ ಹೊರಟಿರುವಾಗ ನೀನು ಅಡ್ಡ ಬಂದರೆ ಆಗಬೇಕಾಗಿರೋ ಕೆಲಸನೂ ಆಗಲ್ಲ. ಅಯ್ಯೋ ಖಂಡಿತ ಇಲ್ಲ ಮೇಡಮ್, ಅದೇನೋ ಗೊತ್ತಿಲ್ಲದೆ ಅಡ್ಡ ಬಂದ್ಬಿಟ್ಟು ಗುದ್ಬಿಟ್ಟೆ. ನೀವು ಅದಕ್ಕೆ ಬೆಕ್ಕಿಗೆ ಹೋಲಿಸ್ಬಿಟ್ರಲ್ವಾ. ನಿಮ್ಮ ಕೆಲಸ ಆಗಬಾರ್ದು ಅಂತ ನಾನು ಯಾಕೆ ಬಯಸಲಿ ಮೇಡಮ್? ನನ್ನ ಮನಸ್ಸಲ್ಲಿ ಆ ಥರ ಕೆಟ್ಟ ಆಲೋಚನೆ ಬರಲ್ಲ. ಎಷ್ಟೇ ಧೈರ್ಯ ಇರ್ಬೇಕು ನಿನಗೆ, ನನಗೆ ಎದುರು ಥರ ಕೊಡ್ತೀಯ ನಿನ್ನ. ನಾನೇ ನಿಮ್ಮ ಅಕ್ಕೆ ಹೊಡಿಯೋಕ್ಕೆ ಅಂತ ಕೈ ಎತ್ತಿಲ್ಲ, ದೀಪಂಗೆ ಹೊಡಿಯೋಕ್ಕೆ ಅಂತ ಎತ್ತಿದ ಕೈನ ನಾನು ಹಿಡ್ಕೊಂಡೆ ಅಷ್ಟೇ. ಅವ್ರು ಯಾಕೆ ದೀಪ ಅವ್ರಿಗೆ ಹೊಡೆಯಕ್ಕೆ ಹೋಗ್ತಾರೆ? ಅದನ್ನ ಅವ್ರನ್ನೇ ಕೇಳು. ಚಿರು, ನಾನು ಇಂಪಾರ್ಟೆಂಟ್ ಕೆಲಸದ ಮೇಲೆ ಮನೆಯಿಂದ ಹೊರಡ್ತಾ ಇದ್ದೀನಿ. ಇವಳು ಕಣ್ಣು ಕಾಣದೇ ಇರೋಳ್ ಥರ ಸೀದಾ ಬಂದು ಮೈ ಮೇಲೆ ಬಿದ್ಲು. ಯಾಕೆ ಅಂತ ಕೇಳಿದ್ರೆ ಏನೋ ವೇದ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಚೂರು ಕಾಮನ್ ಸೆನ್ಸ್ ಇಲ್ದೇ ಇರೋ ಇಡಿಯಟ್ ಇವಳು. ಎಕ್ಸ್ಕ್ಯೂಸ್ ಮೀ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದೀಪ ಬೇಕು ಅಂತ ಗುದ್ಲಿಲ್ಲ. ಅಕಸ್ಮಾತಾಗಿ ಗುದ್ಲು ಸಾರಿ ಕೂಡ ಕೇಳಿದ್ಲು. ಆದರೆ ಇವರೇ ಚಿರು ಅವಳನ್ನ ಬೆಕ್ಕಿಗೊಳಿಸಿ ಕೆಟ್ಟದಾಗಿ ಮಾತಾಡಿದ್ದು. ಅದಕ್ಕೆ ದೀಪ ಸಂಜಯಿಸಿ ಕೊಡಕ್ ಹೋದ್ಲು. ಇವ್ರಿಗೆ ಕೋಪ ತಡೆಯಕ್ಕಾಗಿಲ್ಲ, ಅವಳ ಮೇಲೆ ಕೈ ಮಾಡಕ್ ಹೋದ್ರು, ನಾನು ತಡೆದೆ ಅಷ್ಟೇ. ಅಲ್ಲ ದೀಪನ್ ಎಲ್ಲರೂ ಏನ್ ಅನ್ಕೊಂಡಿದ್ದೀರಾ? ಇವಳ ಮೇಲೆ ಕೈ ಮಾಡೋ ಅಧಿಕಾರನ ಯಾರು ಕೊಟ್ರು ಚಿರು ಇವರಿಗೆ? ನನಗೆ ಯಾರು ಅಧಿಕಾರ ಕೊಡಬೇಕಾಗಿಲ್ಲ. ಅದು ಅಲ್ಲದೆ ಈ ಮನೇಲಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಾನು ಯಾರಿಂದನೂ ತಿಳ್ಕೊಬೇಕಾಗಿಲ್ಲ. ಹಾಗನ್ಕೊಂಡಿರೋದು ಅವ್ರ ಭ್ರಮೆ ಚಿರು. ಈ ಮನೇಲಿ ದೊಡ್ಡವರು ಅಂತ ಒಬ್ರಿದ್ದಾರೆ, ಅದು ನೆನಪಿರ್ಲಿ ಇವ್ರಿಗೆ. ಅಪ್ಪ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಇವ್ರುಗಳ ಆಟಗಳು ಯಾಕೋ ಅತಿ ಆಗ್ತಿದೆ. ದೀಪ ಅಡ್ಡ ಬಂದ್ಲು ಅಂತ ಅವಳನ್ನ ಅಪಶಕ್ನ ಅಂದ್ರು. ದೀಪಂಗೂ ಅವ್ರು ಅಡ್ಡ ಬಂದ್ರು. ಅವಳು ಅದೇ ಮಾತಾಡಿದ್ರೆ ಇವ್ರ ಮರ್ಯಾದೆ ಏನಾಗ್ತಿತ್ತು? ಅದಕ್ಕೆ ಏನು ಮಾತಾಡಿದ್ರು ಅಂತ ಈ ರೀತಿ ಮಾತಾಡ್ತಾ ಇದೆಯಾ? ದೀಪ ಹತ್ರ ಇವ್ರು ನಡ್ಕೊಂಡಿದ್ದು ತಪ್ಪು ತಾನೆ? ಅದ್ರ ತಪ್ಪೇನಿದೆ? ಅದಕ್ಕೆ ಏನೋ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾರೆ ಅವ್ರು ಯಾಕೆ ಅಡ್ಡ ಬರಬೇಕು? ಅದು ಅಲ್ಲದೆ ಕಾಣ್ದಿರೋ ಥರ ಗುದ್ದುತ್ತಾರಲ್ಲ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ, ಅದಕ್ಕೆ ಕ್ಷಮೆ ಕೂಡ ಕೇಳಿದಾಳೆ. ನಿನ್ನ ದೃಷ್ಟಿಲಿ ಅವ್ರು ಈ ಮನೆ ಸೊಸೆ ಆಗಿರ್ಬೋದು, ಆದರೆ ನನ್ನ ಅದಕ್ಕೆ ದೃಷ್ಟಿಲಿ ಅವ್ರು ಯಾವತ್ತೂ ಈ ಮನೆ ಸೊಸೆ ಆಗೋಕ್ಕಾಗಲ್ಲ. ನೀನು ಬೇಕಾದ್ರೆ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ಕೊ, ಹಾಗಂತ ಅದನ್ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಈ ಆಟಿಟ್ಯೂಡ್ಗಳನ್ನೆಲ್ಲ ಬಿಟ್ಟು ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಚಿರು, ಅದನ್ನ ಅರ್ಥ ಮಾಡ್ಕೊ. ಪ್ಲೀಸ್ ಅಚ್ಚು, ಯಾಕೆ ಈ ವಿಷಯ ದೊಡ್ಡದು ಮಾಡ್ತಾ ಇದೆಯಾ? ಜೇನ್ ಗೂಡಿಗೆ ಕಲ್ಲು ಹೊಡೆದೋರಿಗೆ ಮಾತ್ರ ಜೇನ್ ಕಚ್ಚುತ್ತೆ ಅನ್ನೋದು ಸುಳ್ಳು. ತಪ್ಪು ಮಾಡದೆ ಸುಮ್ಮನೆ ನಿಂತವರಿಗೂ ಜೇನ್ ಕಚ್ಚುತ್ತೆ ಚಿರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.